ತಾವು ಇನ್ಚಾರ್ಜ್ ಇದ್ದೀರಿ, ತಮ್ಮ ತಾವ ಸೂಚಿಸಿದಂತ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ನಿಜಾನ? ನಿರೀಕ್ಷೆ ಅಂತ ಅವರ ಆಗ್ಬೇಕಂತ ಭಾಳ ಎಲ್ಲರದು ಒಟ್ಟ ಅಭಿಪ್ರಾಯ ಇದೆ. ಬಾಗಲಕೋಟೆಯಲ್ಲಿ ಇವರೇ ಆದರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹೀಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತದ್ದು ಈಗ ಮುಗಿತ್ರಿ. ಇದು ಟಿಕೆಟು, ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ ಎಲೆಕ್ಷನ್ ಮಾಡ್ತಾರೆ. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಿಜೆಪಿ ಅದರ ಒಂದು ಲಾಭ ಪಡೆದುಕೊಳ್ಳಬಹುದು ಚರ್ಚೆ ಇದೆ. ಅದೇನಾದ್ರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ತದಾ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕೆ ನಮ್ಮಲ್ಲೆಲ್ಲ ಒಡಕಿದ್ದವ್ರ ಒಟ್ಟಿಗೆ ಆದರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈದು ಹಿಂಗಾಗಿ 3 ಗುಂಪಿದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಹಿಂದ ಮತ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಸರ್, ಈಗ ನೀವು ಹಿಂದೆ ಶಿಗ್ಗಾವಿಲ್ 15 ದಿನ ಅಲ್ಲೇ ಶಿಗ್ಗಾವಿಲ್ ಇದ್ರಿ ಸರ್, ಈಗೂ ಅದೇ ಸ್ಟ್ರಾಟಜಿ? ಅದೀಗ ಅಷ್ಟಲ್ಲ. ಈಗ ನಾಳೆ ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದ್ಮೇಲೆ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಯಾಕಂದ್ರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಲಾಭ ಆಗೋದು ನಿಮ್ಮ ಅಭ್ಯರ್ಥಿಗಳು? ಲಾಭ ಮೊದಲು ದೊಡ್ಡದ ಪಕ್ಷ ಇದೆ. ದೊಡ್ಡದಾಗಿರೋ ಪಕ್ಷ ಆದಮೇಲೆ ಕ್ಯಾಂಡಿಡೇಟ್ಗೆ ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್, ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಹಳೆ ಎಲ್ಲರದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗ್ಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಬಹಳಷ್ಟು ಜನ ಬಿಜೆಪಿ ಹಿಂದುತ್ವ ಪ್ರಯೋಗ ಮಾಡ್ತಾ ಇದೆ. ಈ ಹಿಂದೆ ಬಿಜಾಪುರ ಬಿಜೆಪಿ ಇದೇ ವಿಚಾರವನ್ನು ಚುನಾವಣೆ ಎದುರಿಸ್ತಾ ಇತ್ತು. ಇದು ಕೂಡ ಅಂದಾಜು ಮಾಡೇ ಮಾಡ್ತಾರೆ. ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದೇನು ಪ್ರಶ್ನೆ ಹೊಸದೇನಲ್ವ. ಅವ್ರು ಮಾಡೇ ಮಾಡ್ತಾರೆ. ನಾವು ಅಹಿಂದ ನಾವು ಮಾಡ್ತೀವಿ, ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದು ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರ ಐಡಿಯಾಲಜಿ ಮ್ಯಾಗ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ಈಗ ನಿಮ್ಗೆ ಅಂದ್ರೆ ನೀವು ದಾವಣಗೆರೆಗೂ ಬರಬೇಕು ಅಂತ ಕೆಲವು ಅಲ್ಲೇ ಹೋಗಲೇಬೇಕು, ಅಲ್ಲೇ ಹೋಗ್ತಾರೆ. ನಾವು ದಾವಣಗೆರೆಗೆ ಹೋಗ್ತೀವಿ. ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ತಂಡ ಆಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ತಂಡವರು ರಚನೆ ಆಗಿದೆ. ಸರ್, ಈಗ ಬಹಳಷ್ಟು ಕಾಂಗ್ರೆಸ್ನಿಂದ ಏನಂತಂದ್ರೆ ಬಾಗಲಕೋಟೆಯಲ್ಲಿ ನಮಗೂ ಟಿಕೆಟ್ ಬಹಳಷ್ಟು ಜನ ಕೇಳಿದ್ರು. ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಏನಾಗ್ತದೆ. ಅಂಥವ್ರಿಗೆ ಮನವೊಲಿಸುವಂಥ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳುವುದಲ್ಲ ನನ್ನ ಅನಿಸಿಕೆ. ಈಗ ಶಿಗ್ಗಾಂವದಲ್ಲಿ ಏನು ಸಿಚುವೇಶನ್ ಇತ್ತು, ಸೇಮ್ ಸಿಚುವೇಶನ್ ದಾವಣಗೆರೆಯಲ್ಲೂ ಕೂಡ ಇದೆ. ಇಲ್ಲಿ ಆಜಂ ಪೀರ್ ಖಾದ್ರಿ ಅವರು ಅಸಮಾಧಾನ ಮಾಡಿದ್ರು ಅಲ್ಲಿ ಶಿಗ್ಗಾಂವದಲ್ಲಿ. ಅಲ್ಲಿ ಬಹಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲಿ ಇದು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಶಿಗ್ಗಾಂವ್ ಎನರ್ಜಿನಲ್ಲಿ ಬೇಕು ಅಂತ ಜನ ಬಯಸಿದ್ದಾರೆ. ತಾವೇನಾದ್ರೂ ದಾವಣಗೆರೆಯಲ್ಲಿ ಶಿಗ್ಗಾಂವ್? ಹೌದಾ, ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. 2 ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಮ ಸೀಟ್ 2 ಇದ್ದಿದ್ದು. ಸೊ ಅವ್ರು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 2 ತಿಂಗಳಿಂದ ನಿಮ್ಮ ಟೀಮಲ್ಲಿ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೀನಿ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಬಾಗಲಕೋಟೆ ಸಂಪೂರ್ಣ ಉಸ್ತುವಾರಿ ಕೊಟ್ಟಿದ್ದಾರೆ. ಎಲ್ಲರೂ ಇದೆ. ನಾವು ಇದೀವಿ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಕ್ ಅವರು ಇದ್ದಾರೆ, ಸರ್ ಪಾಟೀಲ್ ಅವರು ಇದ್ದಾರೆ,
ತಿಮ್ಮಾಪುರ ಇದ್ದಾರೆ, ಲೋಕಲ್ ML ಇದ್ದಾರೆ, ಎಲ್ಲರೂ ಸಮರ್ಪಕವಾಗಿ ಮಾಡ್ತೀವಿ. ಅದ್ರಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತೀವಿ ಎಕ್ಸ್ಟ್ರಾ. ಅಂದ್ರೆ ಸರ್ ಈಗ ಒಂದು ವಿಚಾರ ಈ ಸರ್, ಈಗ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ, ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಇದು ಮಾಡ್ತಾ ಇದ್ದೀರಿ, ತಂದೆ ಕೊಟ್ಟರೆ ಮಗಳು ಕೊಟ್ಟರೆ ನಮ್ಮ ಕುಟುಂಬಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿಯಾನ ಸ್ಟಾರ್ಟ್ ಆಗ್ತಿದೆ ಸರ್ ಸೋಷಿಯಲ್ ಮೀಡಿಯಾ. ಏನ್ ಮಾಡ್ಲಿಕ್ಕಾಗಲ್ಲ, ಏನ್ ಮಾಡೋರು ನೀವು? ಯಾರು ಕೊಡೋರು ಹೇಳ್ದಂಗಾರ ಪಾಪ ಅವ್ನು ಕರೆಸಿ ತಂದು ಏನ್ ಮಾಡೋರು? ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ನಿಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಪೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್, ಈ ಪ್ಲಾಟ್ಫಾರ್ಮ್ ಬಂದ್ರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವೊಂದು ಮಾತ್ರ ಇಲ್ಲಿ. ಈಗ ಸರ್, ಈಗ 2023 ಆದ್ಮೇಲೆ 4 ವಿಧಾನಸಭೆ ಉಪಚುನಾವಣೆ ನಡೆಸಿದ್ದಾರೆ. ಇವರು ಕುಟುಂಬಸ್ಥರೇ ಆಯ್ಕೆ ಆಗಿದ್ದಾರೆ, ಕುಟುಂಬಕ್ಕೆ ಸಂಬಂಧಪಟ್ಟವರೇ ಗೆದ್ದವರು. ಹೌದು, ಅಲ್ಲಿ ಶಾಮನೂರ್ ಫ್ಯಾಮಿಲಿ ಮತ್ತೆ ಆ ಕಡೆ BJP ಅಲ್ಲೂ ಸೇಮ್ ಇದೆ, JDS ನಲ್ಲೂ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದ್ದಾರೆ ಅಲ್ಲೂ ಸೇಮ್ ಇದೆ. ನಮ್ದೇನು ಪರಿಸ್ಥಿತಿ ಇದೆ, BJP ಅದೇ, JDS ಇದೆ, ಇಡೀ ರಾಜ್ಯ ತುಂಬಾ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರೆ ಎಲ್ಲ ಮಕ್ಕಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ.